ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಮ್ಮರ್ ಸ್ಪೆಷಲ್ ಡ್ರಿಂಕ್ ಆಗಿರುವಂತಹ ಆಂಪನ್ನ ಅಥವಾ ಮಾವಿನಕಾಯಿ ಜ್ಯೂಸನ್ನು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ 2 ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಾಯಿ ಆಗಿರುವಂತಹ ಯಾವುದೇ ಮಾವಿನಕಾಯಿನ ಉಪಯೋಗಿಸ್ಕೋಬೋದು. ಸ್ವಲ್ಪ ಸಿಹಿಯಾಗಿರುವಂಥ ಮಾವಿನಕಾಯಿನ ತೊಗೊಂಡ್ರೆ ಸಕ್ಕರೆಯನ್ನು ಸ್ವಲ್ಪ ಕಡಿಮೆ ಹಾಕ್ಬೋದು. ಮಾವಿನಕಾಯ್ದು ತೊಟ್ಟನ್ನು ತೆಗೆದು ಅದರ ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಕುಕ್ಕರಲ್ಲಿ ಹಾಕಿ ಮಾವಿನಕಾಯಿ ಮುಳುಗೋವಷ್ಟು ನೀರನ್ನು ಹಾಕಿ 4ರಿಂದ 5 ವಿಸಲ್ಲು ಕೂಗಿಸ್ಕೋಬೇಕಾಗುತ್ತೆ. ಮಾವಿನಕಾಯಿ ಚೆನ್ನಾಗಿ ಬೇಯಬೇಕು. ಅಷ್ಟು ಬೇಯಿಸ್ಕೊಂಡು ಆ ಮಾವಿನಕಾಯಿಗಳನ್ನು ಬೇರೆ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೋಬೇಕು. ಸಿಪ್ಪೆನಲ್ಲೂ ಕೂಡ ಪಲ್ಪ್ ಇರುತ್ತೆ. ಆ ಪಲ್ಪನ್ನು ಕೂಡ ನಾವು ಒಂದು ಸ್ಪೂನಿನ ಸಹಾಯದಿಂದ ಎರೆದು ಇಟ್ಕೋಬೇಕು. ಮಾವಿನಕಾಯಿ ತುಂಬ ಚೆನ್ನಾಗಿ ಬೆಂದಿತ್ತು ಅಂತ ಹೇಳಿದರೆ ಅದರ ಸಿಪ್ಪೆ ತಾನಾಗೇ ಬಿಟ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದರೆ ಆ ಸಿಪ್ಪೆಯನ್ನು ಬಿಡಿಸ್ಕೊಂಡು ಈ ಥರ ಒಂದು ಚಾಕು ಸಹಾಯದಿಂದ ಪಲ್ಪನ್ನೆಲ್ಲ ತೆಗೆದಿಟ್ಕೋಬೇಕು. ಅದೇ ಥರ ನಾನು 2 ಮಾವಿನಕಾಯ್ದು ಕೂಡ ಪಲ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿತ್ತು ಮಾವಿನಕಾಯಿ ಅಂತ ಹೇಳಿದರೆ ನಾವು ಕೈಯಿಂದನೇ ಆ ರಸ ಎಲ್ಲ ಹಿಂಡಿ ತಗೋಬೋದು. ಸೀಕರಣೆ ಮಾಡುವಾಗೆಲ್ಲ ಮಾವಿನಕಾಯಿ ಹಿಂಡ್ಕೊಳ್ತೀವಲ್ವ, ಆ ಥರ ಹಿಂಡ್ಕೋಬೋದು. ಇದು ಸ್ವಲ್ಪ ಗಟ್ಟಿ ಇದ್ದಿದ್ದರಿಂದ ನಾನು ಚಾಕುನಿಂದ ಎರ್ಕೊಳ್ತಾ ಇದ್ದೀನಿ. ಅದೇ ಥರ 2 ಮಾವಿನಕಾಯ್ದು ಪಲ್ಪನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ಅಂದರೆ ಮೆಷರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿರೋಂತಹ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಇಂಚಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಮಗೆ ಪುದೀನ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಿರೋಂತಹ ಪೇಸ್ಟನ್ನು ನಾವು ಒಂದು ಗ್ಲಾಸ್ ಬಾಟಲಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2 ತಿಂಗಳುಗಳವರೆಗೂ ನಾವು ಉಪಯೋಗಿಸ್ಕೋಬೋದು. ಫ್ರೀಝರಲ್ಲಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇವಾಗ ಈ ಸ್ಕ್ವ್ಯಾಶನ್ನು ಉಪಯೋಗಿಸ್ಕೊಂಡು ಜ್ಯೂಸ್ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಮಾಡಿಟ್ಕೊಂಡಿರೋಂತಹ ಪೇಸ್ಟನ್ನು 2 ಟೀ ಸ್ಪೂನಷ್ಟು ಒಂದು ಗ್ಲಾಸಿಗೆ ಹಾಕ್ಕೊಂಡು ಕೋಲ್ಡ್ ವಾಟರನ್ನು ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ 1 ಗ್ಲಾಸಿಗೆ 2 ಸ್ಪೂನಷ್ಟು ಆ ಪೇಸ್ಟು ಸಾಕಾಗುತ್ತೆ. ಬೇಕಾದರೆ ನಾವು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈ ಪೇಸ್ಟನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ ಅಂತ ಹೇಳಿದರೆ ಹೊರಗಡೆಯಿಂದ ಬಿಸಿಲಲ್ಲಿ ಬಂದಾಗ ತಕ್ಷಣಕ್ಕೇ ಏನಾದ್ರು ಜ್ಯೂಸ್ ಬೇಕು ಅಂದಾಗ ಇದನ್ನು ಇಮ್ಮಿಡಿಯೇಟಾಗಿ ನಾವು ಮಾಡ್ಕೊಂಡು ಕುಡಿಬೋದು. ಅಥವಾ ಮನೆಗೆ ಯಾರಾದ್ರು ಗೆಸ್ಟ್ ಬಂದಿದ್ದಾಗ್ಲೂ ಅಷ್ಟೇ ತಕ್ಷಣಕ್ಕೇ ಮಾಡಿ ಕೊಡ್ಬೋದು. ಇವಾಗ ಐಸ್ ಕ್ಯೂಬ್ಸನ್ನು ಹಾಕಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುವಂತಹ ಆಂಪನ್ನ ಅಥವಾ ಮಾವಿನಕಾಯಿ ಜ್ಯೂಸು ರೆಡಿಯಾಗಿರುತ್ತೆ. ಇದನ್ನು ಚಿಲ್ಡಾಗೇ ಸರ್ವ್ ಮಾಡಬೇಕು. ಈ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.